ಹಿಟ್ಲರ್ ತರ ಇವತ್ತು ನೀವು ಆಡಳಿತ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು. ನಮ್ಮ ಮನೆಗೆ ಉದಾಹರಣೆ ಹೇಳ್ತೇನೆ, 4,000 ರೂಪಾಯಿ ಬರ್ತಾ ಇತ್ತು ತಿಂಗಳಿಗೆ, ಇವತ್ತು 17,000 ರೂಪಾಯಿ ಬರ್ತಾ ಇದೆ. ಇವತ್ತು ಸಾಮಾನ್ಯ ಜನರು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ಇವತ್ತು ಅಷ್ಟೇ ಅಲ್ಲ, ಇವತ್ತು ವಿದ್ಯುತ್ ಶಕ್ತಿ ಇವತ್ತು ದುಪ್ಪಟ್ಟಾಗಿದೆ. ಇವತ್ತು ಸಣ್ಣ ಒಬ್ಬ ರೈತರು, ಸಾಮಾನ್ಯ ವರ್ಗದವರು ಇವತ್ತು ಒಂದು 30-40 ನಿವೇಶನವನ್ನ ಇವತ್ತು ರಿಜಿಸ್ಟರ್ ಕ್ರಯಪತ್ರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು 50,000 ಇರ್ತಕ್ಕಂಥದ್ದು 1 ಲಕ್ಷ ಆಗಿದೆ, 5 ಲಕ್ಷ ಇರ್ತಕ್ಕಂಥದ್ದು 10 ಲಕ್ಷ ಆಗಿದೆ. ಇವತ್ತು ದುಪ್ಪಟ್ಟಾಗಿದೆ. ಇವತ್ತು ರೈತರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ಪಹಣಿಯನ್ನ ತಗೊಳ್ಬೇಕಾದ್ರೆ 15 ರೂಪಾಯಿ ಇದ್ದಿದ್ದು ಪಹಣಿ ಇವತ್ತು 30 ರೂಪಾಯಿ ಕೊಡಬೇಕಾಗಿದೆ. ಬಹುಶಃ ಇಷ್ಟೆಲ್ಲ ದುಪ್ಪಟ್ಟಾಗಿರ್ತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ಸರ್ಕಾರ 2023ರಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ. ಈ ಗ್ಯಾರಂಟಿಗಳನ್ನ ನಿಭಾಯಿಸಲಿಕ್ಕೆ ಇವತ್ತು ಯಾರ ಮೇಲೆ ಆಗ್ತಾ ಇದ್ದಾರೆ? ಜನರ ಮೇಲೆ ಆಗ್ತಾ ಇದ್ದಾರೆ. ಇವತ್ತು ಲಿಕ್ಕರ್ 3 ಸಾರಿ ಈ ಸರ್ಕಾರ ಬಂದ ಮೇಲೆ ಇವತ್ತು ಲಿಕ್ಕರ್ ಕೂಡ ದುಪ್ಪಟ್ಟಾಗಿದೆ. 200 ರೂಪಾಯಿ ಇದ್ದಿದ್ದು ಬೀರ್ 270 ರೂಪಾಯಿ ಆಗಿದೆ. ಇವತ್ತು ನೀವು ಯಾವುದೇ ತಗೊಳ್ರಿ, ಇವತ್ತು ದುಪ್ಪಟ್ಟಾಗಿರ್ತಕ್ಕಂಥದ್ದು. ಒಂದು ಕಡೆ ಇವತ್ತು ನಾವು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಾ ಇವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಹೆಣ್ಣು ಮಕ್ಕಳ ಅವರೊಂದು ಗಂಡಂದಿರ ಒಂದು ಜೋಬಿನಿಂದ ಇವತ್ತು ಸುಲಿಗೆ ಮಾಡ್ತಾ ಇದ್ದಾರೆ, ಕತ್ರೆ ಹಾಕ್ತಾ ಇದ್ದಾರೆ. ಇವತ್ತು ಅವರ ಜೋಬಿಗೆ ಇವತ್ತು ನೀವು 2,000 ಒಂದು ಮನೆ ಕೊಟ್ರೆ ಇವತ್ತು ಆ ಮನೆಯಿಂದ ನೀವು 5,000 ರೂಪಾಯಿಯನ್ನ ತಗೊಳ್ತಾ ಇದ್ದಾರೆ. 5,000 ರೂಪಾಯಿಯನ್ನ ತಗೊಳ್ತಾ ಇದ್ದಾರೆ. ಬಹುಶಃ ಇವತ್ತು ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು 2021-22ರಲ್ಲಿ ನಾನು ವಿಧಾನಸಭೆಯಲ್ಲಿ ಇದ್ದಾಗ ಆವತ್ತು ಕರ್ನಾಟಕ ರಾಜ್ಯದಲ್ಲಿ SC/ST ಸಮುದಾಯಗಳಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು 28,000 ಕೋಟಿ ಮೀಸಲಿಟ್ಟಿರ್ತಕ್ಕಂಥದ್ದು ಯಾರಾದ್ರೂ ಈ ರಾಜ್ಯದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇದ್ರು. ಸಂತೋಷ, ನಿಜ. ನೀವು 28,000 ಕೋಟಿ ರೂಪಾಯಿ ನೀವು ಮೀಸಲಿಟ್ಟಿದ್ದು ನಿಜ. ಆದ್ರೆ ಈ ದೇಶದ ಇತಿಹಾಸದಲ್ಲಿ ಪ್ರಥಮ ಮುಖ್ಯಮಂತ್ರಿ SC/ST ಹಣವನ್ನ ಗ್ಯಾರಂಟಿಗಳಿಗೆ ಉಪಯೋಗಿಸತಕ್ಕಂತ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಬಯಸ್ತಾರೆ. ಇವತ್ತು ನೀವು 28,000 ರೂಪಾಯಿ ಕೊಟ್ಟು ಇನ್ನೊಂದು ಕಡೆ ನೀವು ಕೇಳಿದ್ರ SC/ST ಸಮುದಾಯಗಳನ್ನ ನೀವು ಕೇಳಿದ್ರ ನಿಮಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ನಾವು ಗ್ಯಾರಂಟಿಗಳಿಗೆ ಬಳಸ್ತೇವೆ ಅನ್ನುವಂಥದ್ದನ್ನ ಹೇಳಿದ್ರ ನೀವು ಹೇಳಿಲ್ಲ. ನೀವು ಗೊತ್ತು ಗುರಿ ಇಲ್ಲದೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇವತ್ತು ನಿಮಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಹಿಟ್ಲರ್ ತರ ಇವತ್ತು ನೀವು ಆಡಳಿತ ಮಾಡ್ತಾ ಇದ್ದೀರಾ. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜನ ಇವತ್ತು ಯೋಚನೆ ಮಾಡಬೇಕು, ಕಿತ್ತೊಗಿಬೇಕು ಈ ಕರ್ನಾಟಕ ಸರ್ಕಾರವನ್ನ, ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು. ಬಹುಶಃ 2023ರಲ್ಲಿ ಇಂಥ ಘೋಷಣೆಗಳನ್ನ ಮಾಡಿ ಇದೇ ರೀತಿಯಲ್ಲಿ ಮತ್ತೊಮ್ಮೆ ಹೈಜಾಕ್ ಮಾಡೋಣ ಅಂತ ಹೇಳಿ ರಾಹುಲ್ ಗಾಂಧಿಯನ್ನ ಕರ್ಕೊಂಡು ಬಂದು ಇನ್ನೊಂದು ಘೋಷಣೆಯನ್ನ ಮಾಡಿದ್ರು. 1 ವರ್ಷಕ್ಕೆ ಒಂದು ಮಹಿಳಾ ಕುಟುಂಬಕ್ಕೆ 1 ಲಕ್ಷ ರೂಪಾಯಿಗಳನ್ನ ಕೊಡ್ತೀವಿ, 1 ಲಕ್ಷವನ್ನ ಕೊಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರ ಕೈಲಿ ಘೋಷಣೆ ಮಾಡಿದ್ರು. ಬಹುಶಃ 2024ರಲ್ಲಿ ಲೋಕಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ 1 ವರ್ಷ ಆಗಿತ್ತು. ಕರ್ನಾಟಕ ರಾಜ್ಯದ ಜನ ಎಚ್ಚೆತ್ತುಕೊಂಡಿದ್ರು. ನಿಮ್ಮ ಯೋಗ್ಯತೆಗೆ ತಿಂಗಳಿಗೆ 2,000 ರೂಪಾಯಿ ಆ ಹೆಣ್ಣು ಮಕ್ಕಳಿಗೆ ಕೊಡಕ್ ಆಗ್ತಾ ಇಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು 1 ವರ್ಷಕ್ಕೆ 1 ಲಕ್ಷ ರೂಪಾಯಿ 1 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ತಿಂಗಳಿಗೆ 8,500 ಆಗ್ತಾ ಇತ್ತು. ನಿಮ್ಮ ಯೋಗ್ಯತೆಗೆ 2,000 ಕೊಡಕ್ ಆಗ್ತಾ ಇಲ್ಲ. ನೀವು 8,500 ರೂಪಾಯಿ ಕೊಡ್ತೀರ ನೀವು ಅಂದ್ರೆ ನೀವು ಜನ ಮೋಸ ಮಾಡ್ಲಿಕ್ಕೆ ಹೊರಟಿದ್ರು. ಕರ್ನಾಟಕ ರಾಜ್ಯದ ಜನ ಎಚ್ಚೆತ್ತುಕೊಂಡಿದ್ರು. ಕರ್ನಾಟಕ ರಾಜ್ಯದನ್ನ ಎಚ್ಚೆತ್ತುಕೊಂಡು NDA ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರನ್ನ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳನ್ನ ಮಾಡುವಂತದ್ದಕ್ಕೆ ಅವಕಾಶ ಕೊಟ್ಟರು. ಇಲ್ಲ ಅಂದ್ರೆ ಬಹುಶಃ ಈ ದೇಶವನ್ನ ಹಾಳು ಮಾಡ್ತಾ ಇದ್ರಿ. ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು ಸದನದಲ್ಲಿ 1 ವರ್ಷಕ್ಕೆ 90,000 ಕೋಟಿ ರೂಪಾಯಿಗಳನ್ನ ಬಡ್ಡಿ ಕಟ್ತಾ ಇದ್ದೀವಿ.